ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವಂದನಾಂ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ತ್ರಯಂಬಕೇಶ್ವರಾಯ ನಮಃ. ಓಂ ನಮಃ ಶಿವಾಯ. ಪೂಜಾ ಪ್ರಾರಂಭ ಸಮಯ. ನೀವು ಮನೆಯಿಂದ ತಂದಿರತಕ್ಕಂಥ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು ಜೊತೆಗೆ ಬಿಲ್ವಪತ್ರೆ, ಈ ಕೋಟಿ ಬಿಲ್ವಾರ್ಚನೆಯ ಮೂಲ ಉದ್ದೇಶ ತಾವೆಲ್ಲ ಈಗ ಸೈಲೆಂಟ್ ಆಗೋಗಬೇಕು. ಇಷ್ಟೊತ್ತು ನಿಮ್ಮ ಚಾನ್ಸು, ಈಗ ಆನಂದ್ ಗುರುಜಿಯವ್ರದೇ ಚಾನ್ಸು. ನಾನು ಏನು ಮಾತಾಡ್ತೀನಿ ಅದನ್ನು ನೀವೀಗ ಕೇಳಬೇಕು. ಯಾಕೆಂದರೆ ಇಂತಹ ಒಂದು ಸುಂದರವಾದಂತಹ ಒಂದು ಸುವರ್ಣ ಅವಕಾಶ ಇವತ್ತು ಜಮಖಂಡಿ ಕ್ಷೇತ್ರದಲ್ಲಿ ನನಗೆ ಸಿಕ್ಕಿರೋದು ನನ್ನ ಪೂರ್ವಜನ್ಮದ ಪುಣ್ಯ. ಇಷ್ಟು ಜನಗಳ ಸಮ್ಮುಖದಲ್ಲಿ ಕೋಟಿ ಬಿಲ್ವಾರ್ಚನೆ ಮಾಡ್ತಾ ಇದ್ದರೆ ಕೈಲಾಸದಲ್ಲಿ ಶಿವ ಕೂತ್ಕೊಳ್ತಾರ? ಖಂಡಿತ ಕೂರೋದಿಲ್ಲ. ಕೈಲಾಸದಿಂದ ಗಿರಿಜಾಶಂಕರರು ಆಗಮಿಸಿಬಿಟ್ಟಿದ್ದಾರೆ. ಕೈಲಾಸದಿಂದ ಗಿರಿಜಾಶಂಕರರು ಆಗಮಿಸಿದ್ದಾರೆ. ಪಾರ್ವತಿ ಪರಮೇಶ್ವರರಾಗಿ ನಂದಿ ವಾಹನದಲ್ಲಿ ಬಂದಿದ್ದಾರೆ. ಇವತ್ತಿನ ದಿವಸ ನಾವಿಬ್ಬರು ದಂಪತಿಗಳು ನಿಮ್ಮ ಮುಂದೆ ಕೂತಿರೋದು ನಮ್ಮ ಸೌಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಶ್ರೀಮತಿಯವರು ಹೇಳ್ತಿದ್ರು, ವೇದಿಕೆ ಮೇಲೆ ನಾನು ಬೇಡ, ನೀವೊಬ್ಬರು ಕೂತ್ಕೊಳ್ಳಿ ಸಾಕು ಅಂತ. ನಾನಂದೆ, ನನ್ನ ತವರಿಗೆ ಬಂದಿದ್ದೇನೆ, ನನ್ನ ಮನೆಗೆ ಬಂದಿದ್ದೇನೆ, ನನ್ನ ಮನೆಯಲ್ಲಿ ನನ್ನ ಈ ಸುವರ್ಣ ಅವಕಾಶ ನಿನ್ನನ್ನು ಪಕ್ಕದಲ್ಲಿ ಇಲ್ಲಿ ಕೂಡಿಸ್ಕೊಳ್ಳೋವಂಥದ್ದು ಅಂತ. ಇಷ್ಟು ಜನಗಳ ಕಣ್ಣುಗಳು ಕಾತುರದಿಂದ ಈ ಆನಂದ್ ಗುರುಜಿಗಾಗಿ ಕಾಯುವಂತಹ ಈ ಒಂದು ಸೌಭಾಗ್ಯ ಇನ್ನು 7 ಜನ್ಮ ಎತ್ತಿದ್ರೂ ನಾನು ನಿಮ್ಮ ಋಣ ತೀರ್ಸೋಕ್ಕಾಗೋದಿಲ್ಲ. ಈ ಪ್ರೀತಿ ವಿಶ್ವಾಸ, ಈ ಬಾಂಧವ್ಯ ಇದೆಲ್ಲ ಕೋಟಿ ಕೊಟ್ಟರೆ ಬರುತ್ತೇನೋ? ನಾವು ಕೋಟಿ ತೊಗೊಂಬಂದು ನಿಮಗೆ ಹಂಚಿದ್ರೂ ಸಹಿತ ನನ್ನ ಮುಂದೆ ನೀವು ಹಿಂಗೆ ಕೂರ್ಲಿಕ್ಕಾಗೋದಿಲ್ಲ. ನಮ್ಮ ತಂದೆ ತಾಯಿ ಆಶೀರ್ವಾದ, ಪೂರ್ವಜನ್ಮದ ಸುಕೃತ, ಇವತ್ತು ಜನಸೇವೆಯೇ ಜನಾರ್ದನನ ಸೇವೆ ಅಂತ ತಿಳಿದು ಪ್ರತಿದಿನದ ನನ್ನ ಕಾಯಕದಲ್ಲಿ ಶಿವಧ್ಯಾನದಿಂದ ನಾನು ಪ್ರಾರಂಭಿಸಿದರೆ ನನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂತಹ ಕಾರ್ಯಕ್ರಮನ ನನ್ನ ಕಾರ್ಯಕ್ರಮ, ಇದು ನನ್ನ ಮನೆ ಕಾರ್ಯಕ್ರಮ ಅಂತ ನನ್ನ ಅಭಿಮಾನಿ ದೇವರುಗಳು ನೀವೆಲ್ಲರೂ ಸಹಿತ ಪ್ರೀತಿ ವಿಶ್ವಾಸದಿಂದ ಬರಮಾಡ್ಕೊಳ್ತಾ ಇರ್ತಕ್ಕಂಥ ಈ ಮಹರ್ಷಿವಾಣಿ ಕಾರ್ಯಕ್ರಮ 2 ವರ್ಷಗಳ ರಥಯಾತ್ರೆ, ಧರ್ಮ ರಥಯಾತ್ರೆ ನಿರಂತರವಾಗಿ ನಡ್ಕೊಂಡು ಬಂತು. ಈ ಯಾತ್ರೆ ನಡಿಬೇಕಾದ್ರೆ ಕಾರಣ ಒಬ್ಬರಿಬ್ಬರ ಕೈಲಿ ಸಾಧ್ಯವಿಲ್ಲ. ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳು, ಅದರಲ್ಲೂ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಪ್ರತಿಯೊಂದು ಭಾಗಗಳಲ್ಲೂ ಸಹಿತ ನನ್ನ ಕನ್ನಡ ಅಭಿಮಾನಿ ದೇವರುಗಳು ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೋಡಿ ಈ ಕಾರ್ಯಕ್ರಮದ ಮುಖಾಂತರ ಇದರ ಒಳಗಿರ್ತಕ್ಕಂತಹ ತಿರುಳನ್ನು. ವೀಕ್ಷಕರೇ, ಈ ದಿನದ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ವಿವಿಧ ಮಹಿಳಾ ಸಂಘದ ಸದಸ್ಯರು ಆಗಮಿಸಿದ್ದಾರೆ ಗುರುಜಿಯವರನ್ನ ಮಾತನಾಡಿಸಲಿಕ್ಕೆ. ಹಾಗೆಯೇ ಜಿ ಕನ್ನಡ ವಾಹಿನಿ ಮತ್ತು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾನದ ವತಿಯಿಂದ ನಮ್ಮ ತವರಿನಿಂದ ನಿಮಗೆ ಬಾಗಿನವನ್ನು ತಲುಪಿಸುವಂತಹ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಮಹಿಳಾ ಸಂಘದ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ಬನ್ನಿ ಮೇಡಮ್. ಎಲ್ಲಿಂದ ಬಂದಿದ್ದೀರಿ? ಮೈಕ್. ನಾವು ಬೊಮ್ಮನಹಳ್ಳಿಯಿಂದ ಬಂದಿದ್ದೀವಿ, ಸುಜಾತ ಅಂತ. ಕೊಡಿ. ಭಗವತಿ ಶ್ರೀ ರಾಜರಾಜೇಶ್ವರಿ ಅಮ್ಮ ನಮಸ್ಕಾರ. ಬೊಮ್ಮನಹಳ್ಳಿಯಿಂದ ಬಂದಿದ್ವಿ, ಗಾಯತ್ರಿ ಅಂತ ಸರ್. ಒಳ್ಳೆಯದಾಗಲಿ. ನೀವೆಲ್ಲ ಈ ಬಾರಿ ಗೌರಿ ಗಣಪತಿ ಹಬ್ಬದ ವಿಶೇಷವಾಗಿ ನಾವು ಕೊಡ್ತಿರ್ತಕ್ಕಂತಹ ಈ ಮಂಗಳ ದ್ರವ್ಯಗಳನ್ನು ಸೈಡ್ ನಿಂತ್ಕೊಂಬಿಡಿ, ಬಂದ್ಬಿಡಿ. ಹಾಂ ಒಳ್ಳೆಯದಾಗಲಿ. ದೇವನಹಳ್ಳಿಯಿಂದ ಬಂದಿರೋದು ಯಾರು ಇವರ? ಇರಲಿ ಒಳ್ಳೆಯದಾಗಲಿ. ಈಗ ನಾವು ಕೊಡ್ತಕ್ಕಂಥ ಅರಿಶಿನ ಕುಂಕುಮದ ಈ ಒಂದು ವಿಶೇಷತೆ ಏನಿದೆ, ಮಂಗಳ ದ್ರವ್ಯಗಳನ್ನು ನಿಮ್ಮ ಪ್ರಾಂತ್ಯದಲ್ಲಿ ನೀವು ಯಥಾಶಕ್ತಿ ನಾವೇನು ಕೊಡ್ತೀವೋ ಅದನ್ನು ಅದರ ಜೊತೆಗೆ ಮತ್ತಷ್ಟು ಸೇರಿಸಬಹುದಾದಂಥ ಪ್ರಮೇಯ ಇರ್ಬೋದು.
ಯಾಕೆಂದರೆ ಅರಿಶಿನ ಕುಂಕುಮ ಕೊಡ್ತೀವಿ ಅಂದಾಗ ಹೆಣ್ಣುಮಕ್ಕಳು 4-6 ಜನ ಎಲ್ಲರೂ ಬಂದು ಸೇರ್ತಾರೆ. ಆಗ ಯಾರೊಬ್ಬರು ಮನಸ್ಸು ನೋಯಿಸ್ದಿರ, ಯಾರೊಬ್ಬರಿಗೂ ಸಹಿತ ಆಗೋಯ್ತು ಅನ್ನೋದಿರ ಒಂದು ಅರ್ಧ kg ಅರಿಶಿನ ಕುಂಕುಮ ಎಕ್ಸ್ಟ್ರಾ ತೆಗೆದಿಟ್ಕೊಂಡು ಸಾಧ್ಯವಾದಷ್ಟು ಮಂಗಳ ದ್ರವ್ಯಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದನ್ನು ಫಸ್ಟ್ ಕೊಟ್ಬಿಡಿ. ಅದಾದಮೇಲೆ ಇನ್ನಷ್ಟು ಕೊಡಬೇಕಾದಂತಹ ಪ್ರಸಂಗ ಬಂದರೆ ನೀವು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ, ಮಾಡೇ ಕೊಡಬೇಕು. ಅದು ಮೊದಲೇ ಒಂದು ಕಂಡೀಷನ್ ಆರ್ಡರ್ ಹಾಕ್ಬಿಡ್ತೀವಿ ನಾವು. ಯಾಕೆಂದರೆ ಪಾಪ ಹೆಣ್ಮಕ್ಳು 4-6 ಜನ ಬಂದಾಗ ಇಲ್ಲ ಅನ್ನೋದಾಗಬಾರ್ದು, ಆ ಥರ ವ್ಯವಸ್ಥೆ ಮಾಡಿಕೊಡಿ. ಇದು ಬಳೆನೂ ತಂದಿದ್ದೀರಿ, ಮಾಡಿ. ಇದು ಒಂದು ಸೌಭಾಗ್ಯ. ನಮ್ಮಲ್ಲಿ ಏನೇ ಇದ್ದರೂ ನಾವು ನಮ್ಮ ಜೊತೆ ಸೇರಿಸಿ ಕೊಡುವಂಥದ್ದು ಇದೆಲ್ಲ ಅದು ವಿಶೇಷವಾಗಿರುತ್ತೆ. ಈ ಬಾರಿ ನಾವು ಮಾಡಿರ್ತಕ್ಕಂಥದ್ದು ಅಂದರೆ ಮೊದಲು ಒಂದು ಮಾಡಿದ್ದಂತಹ ಕಾರ್ಡುಗಳು ಮುಗಿದಿದೆ, ಅದರ ಜೊತೆಗೆ ಈಗ ಇನ್ನು ಸ್ವಲ್ಪ ಅದಿರಲಿ, ಇನ್ನಷ್ಟು ಇಟ್ಕೊಂಡಿದ್ದೀವಿ. ಇದನ್ನು ನಾವು ನಿಮಗೆ ಕೊಡ್ತೀವಿ. ನೀವು ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ನಿಮ್ಮ ಪ್ರಾಂತ್ಯದಲ್ಲಿ ನೀವು ಯಾವತ್ತು ಕೊಡ್ತೀರಿ ಅಂತ ಹೇಳ್ತೀರೋ ಅವತ್ತಿಗೆ ನಮಗೆ ಹೇಳಿದ್ರೆ ನಾವು ವ್ಯವಸ್ಥೆನ ತಿಳಿಸ್ತೀವಿ. ಅಥವಾ ನೀವೇ ಒಂದು ಬ್ಯಾನರೋ ಒಂದು ಫ್ಲೆಕ್ಸೋ ಏನಾರು ಮಾಡಿ ಅದನ್ನು ಅಲ್ಲಿ ಹಾಕ್ಬಿಡಿ, ಇಂಥ ದಿವಸ ನಾವು ಅರಿಶಿನ ಕುಂಕುಮನ ಕೊಡ್ತಾಯಿದ್ದೀವಿ. ನಮ್ಮ ಜೀ ಕನ್ನಡ ವತಿಯಿಂದ ಮಹರ್ಷಿವಾಣಿ ಗುರುಗಳು ಹೇಳಿದ್ದಾರೆ, ನಾವು ಅರಿಶಿನ ಕುಂಕುಮ ಸೇರಿಸ್ತಾ ಇದ್ದೀವಿ, ನೀವೆಲ್ಲ ಬಂದು ತೊಗೋಬೋದು ಅಂಥೇಳಿ ನಿಮ್ಮ ಪ್ರಾಂತ್ಯದಲ್ಲಿ ಒಂದು ಬ್ಯಾನರು ಫ್ಲೆಕ್ಸು ಹಾಕಿ ಅಲ್ಲಿ ಹೆಣ್ಮಕ್ಳನ್ನೆಲ್ಲ ಒಂದು ದಿವಸ ಕರೆದು 1 ದಿವಸ 2 ದಿವಸ ನಿಮ್ಮ ಅನುಕೂಲ, ಅಥವಾ ಒಂದು ದೇವಸ್ಥಾನ ಆಗಿರ್ಬೋದು ಅಥವಾ ನಿಮ್ಮ ಮನೆ ಪ್ರಾಂತ್ಯನೇ ಆಗಿರ್ಬೋದು, ವಿಶಾಲವಾದ ಸ್ಥಳದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಅವ್ರಿಗಿಷ್ಟ ಅರಿಶಿನ ಕುಂಕುಮವನ್ನು ಕೊಡಿ. ಒಟ್ಟಾರೆ ಹೇಳಬೇಕಂದ್ರೆ ಈ ವರ್ಷದ ಗೌರಿ ಗಣಪತಿ ಹಬ್ಬದ ಒಂದಿಷ್ಟು ಶುಭಾಶಯಗಳನ್ನು ಎಲ್ಲರಿಗೂ ಸೇರಿಸಿ ಪ್ರತಿಯೊಬ್ಬರಿಗೂ ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥದ್ದು ಅವರಿಂದ ಹೋಗುವಂಥ ಮಂಗಳ ದ್ರವ್ಯಗಳಿದು, ಇದನ್ನು ಸೇರಿಸಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇರಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ತುಂಬ ಸಂತೋಷ. ನಮ್ಮ ಜೊತೆ ಕೈ ಜೋಡಿಸಿ ತಾವು ಇಷ್ಟೆಲ್ಲ ಮಾಡುತ್ತಿರೋದು ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಅದರಲ್ಲೂ ಮಹಿಳಾ ಸುದ್ದಿಯ ಸಂಪಾದಕರು ಇಂತಹ ಒಂದು ನಿಲುವು ತಗೊಂಡು ಎಲ್ಲರಿಗೂ ಅನುಕೂಲವಾಗುವಂಥ ರೀತಿ ಇದು ಅರಿಶಿನ ಕುಂಕುಮ ಒಳ್ಳೇದು ಮಾಡ್ತಿದ್ದೀರಿ. ಇನ್ನಷ್ಟು ಒಳ್ಳೆ ಸೇವೆ ನಡೀಲಿ ನಿಮ್ಮಿಂದ, ಒಳ್ಳೆಯದಾಗಲಿ. ತಗೊಳ್ಳಿ. ಇಲ್ಲಿ ನಾನೀಗ ನಿಮಗೆ ಸ್ವಲ್ಪ ಕೊಟ್ಟಿರ್ತೇನೆ, ನಂತರ ಇನ್ನಷ್ಟು ಸೇರಿಸ್ತೀನಿ. ಕಾಯಿಸು ತಂದುಬಿಟ್ಟಿದ್ದೀರಾ? ನಾವು ಕೊಡೋ ಕಾಯಿನ ಜೊತೆಗೆ ನಿಮ್ಮದು ಅಷ್ಟು ಕಾಯಿನು. ಒಳ್ಳೆಯದಾಗಲಿ. ಹಬ್ಬ ಇದು ದೇವನಹಳ್ಳಿ ಅವ್ರದ್ದಾ? ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹಾಂ, ಪರವಾಗಿಲ್ಲ. ನಮ್ಮ ಜೊತೆ ನೀವು ಕೈ ಜೋಡಿಸಿ ಈ ನಾಣ್ಯಗಳನ್ನು, ನಮ್ಮ ಅಭಿಷೇಕ ದೇವ್ರಿಗೆ ಅಭಿಷೇಕ ಆಗಿರೋ ನಾಣ್ಯ ಇದೆ, ಅದ್ರ ಜೊತೆಗೆ ಇದನ್ನು ಸೇರಿಸಿ ಕೊಟ್ಬಿಡಿ. ಒಳ್ಳೆಯದಾಗಲಿ. ಭಗವತಿ ಮಹಾಲಕ್ಷ್ಮಿ ಒಳ್ಳೆಯದಾಗಲಿ. ಜೋಪಾನ. ಈಗ ಸದ್ಯಕ್ಕೆ ನಾವು ಇದು ನಿಮ್ಗೆ ಕೊಟ್ಟಿರ್ತೀವಿ. ಇದು ನೀವು ದೇವನಹಳ್ಳಿಯಿಂದ ಬಂದಿರೋದು, ತಗೊಳ್ಳಿ. ಒಳ್ಳೆಯದಾಗಲಿ. ತಗೊಳಮ್ಮ. ಭಗವತಿ, ನೀವೆಲ್ಲಿಂದ ಬಂದಿದ್ದೀರಿ? ಬೊಮ್ಮನಹಳ್ಳಿ. ಹಾಂ, ನೀವು ಬೊಮ್ಮನಹಳ್ಳಿ ಭಾಗದಲ್ಲಿ ಆ ಕಡೆ ಎಲ್ಲರಿಗೂ ಸೇರಿಸಿ. ಹಾಂ, ಇನ್ನು ಬನ್ನಿ. ಹೊಂಗಸಂದ್ರ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಒಂದು ನಿಮಿಷ. ಹಾಂ, ಒಳ್ಳೆಯದಾಗಲಿ. ಕೋಡಿ ಚಿಕ್ಕನಹಳ್ಳಿಯಿಂದ ಒಳ್ಳೆಯದಾಗಲಿ. ಆಯಿತಮ್ಮ, ಆ ಭಾಗದಲ್ಲಿ ನೀವು ಕೊಡ್ತಿದ್ದೀರಿ, ಸಂತೋಷ. ಕೊಡಿ, ಒಳ್ಳೆಯದಾಗಲಿ. ತಗೊಳ್ಳಿ, ಮಾಡಿ. ಎಲ್ಲರಿಗೂ ಅನುಕೂಲ ಆಗಲಿ. ನೀವು ಇಲ್ಲಿ ಬನ್ನಿ. ಹಾಂ, ಜೆ ಪಿ ನಗರ ಕೊಡಿ. ಒಳ್ಳೆಯದಾಗಲಿ. ಕೊಡಿ, ಎಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಮಾತ್ರ ಯಾವತ್ತು ಕೊಡ್ತೀರೋ ಕೊಡೋದನ್ನು ಒಂದು ದಿವಸ ಮುಂಚಿತವಾಗಿ ನಾವು ಬ್ಯಾನರ್ ಹಾಕಿ ಎಲ್ಲರಿಗೂ ಅನುಕೂಲವಾಗಿ, ಎಲ್ಲರಿಗೂ ತಿಳಿಬೇಕು ವಿಷಯ, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ನಾವು ಇಲ್ಲಿ ಸುದ್ದಿವಾಹಿನಿ ತಿಳಿಸ್ತಿರ್ತೀವಿ, ನಮ್ಮೊಂದಿಗೆ ನೀವು ಸಹಿತ ಸಹಕರಿಸಿ ಕೊಡಿ. ರಾಜ್ಯದಾದ್ಯಂತ ಈ ಅರಿಶಿನ ಕುಂಕುಮ ಕೊಡುವಂತಹ ಮಂಗಳ ದ್ರವ್ಯಗಳನ್ನು ಕೊಡುವಂತಹ ಕಾಯಕ ಒಳ್ಳೆಯದಾಗಲಿ, ಶುಭವಾಗಲಿ. ಸ್ಥಳ ಇದೆ. ಈ ಸ್ಥಳದ ಮುಂಭಾಗದಲ್ಲೇ ಭೀಮೇಶ್ವರ ಇರ್ತಕ್ಕಂಥದ್ದು. ಆರುವಳ್ಳಿಲಿರ್ತಕ್ಕಂಥ ಕೆರೆಯ ಮುಂಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ರಾಜರು ಬಂದು ಪ್ರತಿ ವರ್ಷ ಪೂಜೆ ನಡೆಸ್ತಾ ಇದ್ರು ಅಂದರೆ ಯೋಚನೆ ಮಾಡಿ. ಇವತ್ತಿಗೂ ರಾಜರ ವಂಶಸ್ಥರು ಮತ್ತು ಅವರ ಕುಟುಂಬದವರು ಇಂದಿಗೂ ಬರ್ತಾ ಇದ್ದಾರೆ. ಜ್ಯೋತಿರ್ಭೀಮೇಶ್ವರನ ಅನುಷ್ಠಾನ ಜೊತೆಗೆ ಇಂತಹ ದಿವಸ ಭಗವಂತನ ದರ್ಶನ ಮಾಡ್ತಕ್ಕಂಥದ್ದು ಎಷ್ಟು ಪುಣ್ಯದ ಕೆಲಸ. ಬೆಳಿಗ್ಗೆ ಅನುಷ್ಠಾನ ಆಗಿದೆ, ಸಂಜೆ ದರ್ಶನಕ್ಕೆ ಬಂದಿದ್ದೇವೆ. ಈ ದರ್ಶನದ ಭಾಗ್ಯ ನಿಮ್ಮೆಲ್ಲರಿಗೂ ಇದೆ. ಜೊತೆಗೆ ರಾಜರ ವಂಶಸ್ಥರು, ಈಗ ರಾಜರಿಲ್ಲ, ಆದರೆ ರಾಜರ ಕುಟುಂಬದವರು ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಪೂಜೆ ನಡೆಸ್ತಾರೆ. ಈ ಸುಂದರವಾದಂಥ ತಾಣ, ಸುಂದರವಾದಂಥ ಪ್ರದೇಶದಲ್ಲಿ ಜ್ಯೋತಿರ್ಭೀಮೇಶ್ವರ ದರ್ಶನ ಮಹಾಭಾಗ್ಯ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ
ಉರ್ವಾರ್ವಂದನಾ ಮೃತ್ಯೋನ್ಮೃಕ್ಷೀಮಾಮೃತಾತ್. ಓಂ ನಮಃ ಶಿವಾಯ.